ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಆಲ್ರೆಡಿ ಪಾರ್ಲರಲ್ಲಿ ಇದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಮಮ್ಮಿಗೆ ಸ್ವಲ್ಪ ಹೇರ್ ಕಲರ್ ಮಾಡೋದಿತ್ತು. ಸೊ ಕೈಯೆಲ್ಲ ಗ್ರೇ ಆಗಿತ್ತು. ಸೊ ಹಾಗಾಗಿ ಇವತ್ತು ಹೇರ್ ಕಲರ್ ಇತ್ತು. ಆ್ಯಂಡ್ ಹಾಗೆ ನನಗೆ ನಮ್ಮ ಕ್ಲಾಸಲ್ಲಿ ಹೇರ್ ಕಲರ್ ಕ್ಲಾಸ್ ಹೋಗ್ತಿತ್ತು. ಸೊ ಅವರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದೀನಿ. ಸೊ ಇವಾಗ ಹೇರ್ ಕಲರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವ ಕಲರ್ ಯೂಸ್ ಮಾಡ್ತೀನಿ ಅಂತ. ಸೊ ಹೇಗೆ ಅಪ್ಲಿಕೇಶನ್ ಮಾಡೋದಂತ ಕೂಡ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ಮೊದಲು ಯಾರು ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತೀರ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಾಕಷ್ಟು ಹಿಂದೆ ವೀಡಿಯೋಗಳೆಲ್ಲ ನಾನು ಹಾಕಿದ್ದೀನಿ, ಹೇರ್ ಕಲರ್ ವೀಡಿಯೋ ಹಾಕಿದ್ದೀನಿ. ಮತ್ತು ಪ್ರಾಡಕ್ಟ್ ನಾಲೆಜ್ ಕೇಳ್ತಿದ್ರು ತುಂಬ ಜನ. ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಅದು ಪಾರ್ಟ್ 1 ಇದೆ. ಪಾರ್ಟ್ 2 ಶೀಘ್ರದಲ್ಲೇ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ. ಅದು ಮಾತ್ರ ಇನ್ನೊಂದು ಹೇರ್ ಸ್ಪಾ ಕೂಡ ಬರುತ್ತೆ ವಿಡಿಯೋ, ಅದು ಕೂಡ ನೋಡಿ. ಸೊ ಇದೇ ಥರ ವಿಡಿಯೋನ ತುಂಬ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ಟ್ರೀಕ್ಸ್ ಕಂಪನಿ ಹೇರ್ ಕಲರ್ನ ಯೂಸ್ ಮಾಡ್ತಿದ್ದೀನಿ, ಹೇರ್ ಕಲರ್ ಆ್ಯಂಡ್ ಡೆವಲಪರು. ಸೊ ಎರಡನ್ನೂ 50-50 ಯೂಸ್ ಮಾಡಬೇಕು. ನಾನು ಬ್ಲ್ಯಾಕ್ ಕಲರ್ನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ ಯಾವುದಾದ್ರೂ ಕಲರ್ಸ್ ಬರ್ತಾವಲ್ಲ ಆ ಕಲರ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಬ್ಲ್ಯಾಕ್, ಬ್ರೌನ್, ಬರ್ಗಂಡಿ ಆ ಥರ ಯೂಸ್ ಮಾಡ್ಬೋದು. 1:1 ಆಗಿ ಯೂಸ್ ಮಾಡಬೇಕು. ನಾನಿಲ್ಲಿ ಮಿಕ್ಸ್ ಮಾಡಿ ರೂಟ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ರೂಟ್ ಟಚ್ ಅಪ್ ಅಂದರೆ ರೂಟಿಂದ ಫುಲ್ ಹೇರ್ ತುದಿ ತನಕನೂ ಹಚ್ಚಬೇಕು. ಫುಲ್ ಹೇರ್ ಕಲರ್ ಆಗಿತ್ತು. ಸೊ ಹಾಗಾಗಿ ಕಂಪ್ಲೀಟ್ ಮಾಡಬೇಕಂತೇಳಿ ಇದ್ದರೆ ಕಂಪ್ಲೀಟ್ ರೂಟ್ ಟಚ್ಗೆ ಮಾಡ್ಬೋದು ಈ ಹೇರ್ ಕಲರ್ಗಳನ್ನ. ಯಾವುದೇ ರೀತಿ ತೊಂದರೆ ಆಗೋಲ್ಲ ನಿಮಗೆ. ಇದು ಬಂದು ನಿಮಗೆ 1 ಮಂತ್ ತನಕ ಇರುತ್ತೆ, ಕೆಲವ್ರಿಗೆ 2 ಮಂತ್ಸ್ ತನಕ ಬರುತ್ತೆ. ಬಟ್ ಡಿಪೆಂಡ್ಸ್. ಮತ್ತು ಹೇರ್ ವಾಶು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಹೋಗುತ್ತೆ. ಆದಷ್ಟು ಹೇರ್ ಕಲರ್ಗಳನ್ನ ನೀವು ಚೆನ್ನಾಗಿರೋದ ಕಂಪ್ನಿಗಳನ್ನೇ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಹೇರಿಗೂ ಮತ್ತು ಸ್ಕ್ಯಾಲ್ಪ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಇವಾಗ ಕೆಲವು ಪ್ರಾಡಕ್ಟ್ಗಳನ್ನ ಸಜೆಷನ್ ಮಾಡ್ತೀನಿ, ಕೆಲವು ಬ್ರ್ಯಾಂಡ್ಸ್ಗಳನ್ನ. ಒಂದು ಸ್ಟ್ರೀಕ್ಸು ಮತ್ತು ಲಾರಿಯಲ್ಲು, ಮ್ಯಾಟ್ರಿಕ್ಸು ಈ ಥರ ಕಂಪ್ನಿಗಳೆಲ್ಲ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಎಲ್ಲ. ಈ ಕಲರೆಲ್ಲ ಎಷ್ಟು ನಿಮಿಷ ತಲೆಯಲ್ಲಿ ಬಿಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಮಾಡಿ ಬಿಟ್ಟ ಮೇಲೆ 15 to 20 ಮಿನಿಟ್ಸ್ ನೀವು ಹಾಗೆ ಬಿಡಬೇಕು. ಈ ಕಲರ್ಸ್ ಎಲ್ಲ ಸ್ವಲ್ಪ ಬೇಗನೆ ಬಂದುಬಿಡುತ್ತೆ. ಸೊ ಅದಾದಮೇಲೆ 15 ಮಿನಿಟ್ಸ್ ಆದಮೇಲೆ ಶಾಂಪು ಮತ್ತು ಕಂಡೀಷ್ನರ್ ಹಾಕಿ ವಾಶ್ ಮಾಡ್ಬೋದು. ಇವತ್ತು ನನ್ನ ಸಲೂನ್ಗೆ ಪಾಪು ಕೂಡ ಬಂದಿದ್ದಾಳೆ. ಸೊ ಹಾಗಾಗಿ ಅವಳ ವಿಡಿಯೋನು ಮಾಡಿದ್ದೀನಿ. ಸೊ ಹೇರ್ ವಾಶ್ ಬಂದು ನಾನಿಲ್ಲಿ ಶಾಂಪು ಮತ್ತು ಕಂಡೀಷ್ನರು, ಶಾಂಪು ಬಂದು ಮ್ಯಾಟ್ರಿಕ್ಸು ಮತ್ತು ಕಂಡೀಷ್ನರ್ ಕೂಡ ಮ್ಯಾಟ್ರಿಕ್ಸೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಲಾರಿಯಲ್ ಆಗ್ಬೋದು. ಸ್ಕಾಚ್ ಕಾಫ್ ಇದು ಕೂಡ ಒಂದು ಕಂಪನಿನೇ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಕಾಚ್ ಕಾಫ್ ಮತ್ತು ಲಾರಿಯಲ್ ಮತ್ತು ಮ್ಯಾಟ್ರಿಕ್ಸ್ ಇದು 3 ಕೂಡ ನೀವು ಶಾಂಪು ಆಗ್ಬೋದು, ಕಂಡೀಷ್ನರ್ ಆಗ್ಬೋದು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟು. ಸೊ ಇಲ್ಲಿ ಹೇರ್ ಕಲರ್ ಮುಗೀತು, ನೀಟಾಗಿ ಡ್ರೈ ಮಾಡಿ ಕಳಿಸ್ಬೇಕು. ಹೇರ್ ಕಲರ್ ಎಲ್ಲ ಸ್ವಲ್ಪ ಸ್ಕಿನ್ಗೆ ಟಚ್ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಆ ಕ್ಲೈಂಟ್ನ ಕಳಿಸ್ಬೇಕಾಗತ್ತೆ. ಸೊ ಇವತ್ತು ಹೇರ್ ಕಲರ್ ವಿಡಿಯೋ ಆಯಿತು. ಇದ್ರ ನೆಕ್ಸ್ಟ್ ವಿಡಿಯೋ ಬಂದು ಹೇರ್ ಕಟ್ಟಿಂಗ್ಸ್ ವಿಡಿಯೋ. ಸೊ ಇಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ನೋಡ್ಕೋಬೋದು. ಸೊ ಬಿಫೋರ್ ಹೇರ್ ಹೀಗಿತ್ತು ಇವ್ರದ್ದು. ಸೊ ಇದನ್ನು ಇವಾಗ ನಾನು ಲೇಯರ್ ಕಟ್ ಅಂದರೆ ಇವ್ರದ್ದು ಸ್ಟ್ರೈಟ್ನಿಂಗ್ ಆಗಿದೆ. ಹಾಗಾಗಿ ನಾನು ಇವಾಗ ಅದನ್ನು ನೀಟಾಗಿ ಕಟಿಂಗ್ ಮಾಡ್ತೀನಿ. ಅವ್ರದ್ದು ನೀಟಾಗಿ ಶೇಪ್ ಇಲ್ಲ, ಯು ಕಟ್ ಅಥವಾ ವಿ ಕಟ್ ಏನೋ ಸ್ಟಾರ್ಟಿಂಗ್ ಮಾಡಿದ್ರಂತೆ. ಸೊ ಅದು ಚೆನ್ನಾಗಿಲ್ಲ. ಸೊ ಹಾಗೆ ಇವಾಗ ನಾನು ಹೊಸದಾಗಿ ಕಟ್ಟಿಂಗ್ಸ್ನ ಮಾಡಿ ಇವ್ರಿಗೆ ಸ್ವಲ್ಪ ಫೆದರ್ ಕಟ್ ಅಥವಾ ಲೇಯರ್ ಕಟ್ ಯಾವ್ದಾದ್ರು ಒಂದು ನೋಡಿ ನಾನು ಸಜೆಷನ್ ಮಾಡ್ತೀನಿ. ಇದು ಕಟಿಂಗ್ ಮಾಡಿ ಹೋಗಿರೋದಾ ಅಥವಾ ಇದಾಗಿರೋದಾ ಗೊತ್ತಿಲ್ಲ. ಸೊ ಇವಾಗ ಇದೇನಾಗಿದೆ, ಇಲ್ಲಿ ಕಡೆ ಚಿಕ್ಕದಿದೆ, ಈ ಕಡೆ ಶೇಪ್ ಇದೆ. ಸೊ ಇಲ್ಲಿ ಶೇಪ್ಲೆಸ್ ಇದೆ, ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ಶೇಪ್ಲೆಸ್ ಇದೆಲ್ಲ, ಇದನ್ನ ಇವಾಗ ಈಕ್ವಲ್ ಮಾಡಬೇಕು, ಆಯ್ತಾ? ಇಲ್ಲಿ ಬಂದಿರೋ ಶೇಪ್ಸ್ ಇಲ್ಲಿ ಬರಬೇಕು, ಕರೆಕ್ಟಾಗಿ ಶೇಪ್ ಬರಬೇಕು. ಹಂಗಾಗಿ ಏನು ಮಾಡ್ತೀನಿ, ಇಷ್ಟು ಒಂದು ಅಂದಾಜು ಇಷ್ಟು ತೆಗಿತೀನಿ. ಸೊ ಕ್ಲೈಂಟ್ನ ಕೇಳ್ತೀನಿ, ಇಷ್ಟು ಓಕೆನಾ? ಇಷ್ಟು ತೆಗಿಲ್ಲ, ಓಕೆ ಅಲ್ಲ? ಇಷ್ಟು ಓಕೆ ಅಂತ ಹೇಳಿದಾರಲ್ಲ ಕ್ಲೈಂಟ್. ಈ 100ಕ್ಕೆ ಉಂಟೆ ಸ್ವಲ್ಪ ಹಿಂಗೆ, ಓಕೆ? ಈ ರೀತಿ ಇವಾಗ ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಟ್ರೈಟ್ ಬಂದಿದೆಲ್ಲ, ಓಕೆ? ಸೊ ಇವಾಗ ಏನು, ಸೊ ಇಲ್ಲಿ ಇವರಿಗೆ ಲೈಟ್ ಫೆದರ್ ಕಟ್ ಬೇಕಂತೆ. ಸೊ ಹಾಗೆ ನಾನು ಫಸ್ಟಿಗೆ ಹಿಯರ್ ಟು ಇಯರ್ ಪಾರ್ಟಿಷನ್ನ ತೆಗೆದುಬಿಟ್ಟು ನಾನು ಸ್ಟ್ರೈಟ್ ಕಟ್ನ ಮಾಡ್ಕೊತೀನಿ. ಸ್ಟ್ರೈಟ್ ಕಟ್ ಮಾಡಿಬಿಟ್ಟು ಅವ್ರನ್ನ ಬೇಸ್ ಕೊಡೋದಕ್ಕೋಸ್ಕರ ನಾನು ಸ್ವಲ್ಪ ಅವ್ರನ್ನ ನಿಂತ್ಕೊಂಡೆ ಅಲ್ಲಿ ಲೈಟಾಗಿ ಯು ಮತ್ತು ವಿ ಕಟ್ ಮಿಕ್ಸ್ ಆಗೋ ಥರ ಲೈಟಾಗಿ ಕಟ್ಟಿಂಗ್ನ ಮಾಡ್ಕೋತೀನಿ ಫಸ್ಟಿಗೆ. ಅಂದರೆ ಅವ್ರದ್ದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಅಂತ ತೋರಿಸ್ದೆ ಅಲ್ವಾ, ಲೆಫ್ಟ್ ಸೈಡ್ ಬಂದು ತುಂಬಾ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಫಸ್ಟು ಈಕ್ವಲಾಗಿ ಟ್ರಿಮ್ ಮಾಡ್ಕೋಬೇಕಂತೇಳಿ ಫಸ್ಟಿಗೆ ನೀಟಾಗಿ ಟ್ರಿಮ್ ಮಾಡಿಕೊಂಡು ನಂತರ ನಾನು ಶೇಪ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿ ಅವ್ರದ್ದು ಆಲ್ರೆಡಿ ಹೋಗಿರೋದ್ರಿಂದ ನಾನು ನಂತರ ಕೊಡ್ತೀನಲ್ಲ, ನಾನು ಕಟಿಂಗ್ಸ್ ಮಾಡ್ತೀನಲ್ಲ ಆ ಥರ ಮಾಡೋಕ್ಕೆ ಹೋಗಿದ್ದೀನಿ ಅಂದರೆ ಶೇಪ್ ಚೆನ್ನಾಗಿ ಬರೋದೇ ಇಲ್ಲ. ಸೊ ಹಾಗಾಗಿ ಫಸ್ಟಿಗೆ ಅದನ್ನು ನೀಟಾಗಿ ಆ ಎಕ್ಸ್ಟ್ರಾಸ್ ಹೋಗಿರೋದನ್ನ ಕಟ್ ಮಾಡಿ ನಂತರ ನಾನು ಅವರಿಗೆ ಇದು ಫೆದರ್ ಕಟ್ನ, ಲೈಟ್ ಫೆದರ್ ಕಟ್ನ ಕೊಡ್ತೀನಿ.
ಇಲ್ಲಿ ಇವಾಗ ನಾನು ನಿಧಾನಕ್ಕೆ ಹೇರ್ ಕಟ್ನ ಮಾಡ್ತಿದ್ದೀನಿ, ಅಂದರೆ ವೀಡಿಯೋಸ್ನ ಫಾಸ್ಟ್ ಮಾಡಿಲ್ಲ, ಯಾಕಂದರೆ ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಸ್ಟ್ರೈಟ್ ಕಟ್ ಮಾಡಿದರೆ ಅದ್ರ ಗೈಡ್ಲೈನ್ ಸಿಕ್ಕಿದೆ ನನಗಿಲ್ಲಿ. ಸೊ ಹಾಗೆ ಅದ್ರ ಪ್ರಕಾರ ನಾನು ಸ್ಟ್ರೈಟ್ ಕಟ್ನ ಮಾಡ್ಕೊತೀನಿ. ಇಲ್ಲಿ ಬಂದು ನಾನು ಫೆದರ್ ಕಟ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ನಂತರ ನೋಡಿ ನೀಟಾಗಿ ಶಾರ್ಪಾಗಿ ಕಟ್ ಮಾಡ್ಕೊಬೇಕು. ಆಚೆ ಈಚೆ ಕೂದಲು ಸ್ವಲ್ಪ ಇದ್ರೂ ಅದು ನಿಮಗೆ ನೀಟಾಗಿ ಶೇಪ್ ಬರೋಲ್ಲ. ಈ ಕಡೆ ಎಷ್ಟು ಕಟ್ ಮಾಡಿರ್ತೀರಲ್ವ ಆ ಕಡೆನೂ ಅದೇ ರೀತಿ ಕಟ್ ಮಾಡಿಕೊಂಡ್ರೆ, ನಾ ಹೇಳಿದಾಗೆ ನೀವು ಆ ಕಡೆನೂ ಇದೇ ರೀತಿ ಕಟ್ ಮಾಡ್ಕೊಂಡ್ರೆ ನಿಮಗೊಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಬೇಸ್ಮೆಂಟ್ ಮೇಲೆ ನೀವು ಕಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಸೊ ಯಾವ ಕಟ್ಟಿಗೆ ಯಾವುದು ಬೇಸ್ ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹೇರ್ ಕಟ್ ಈಸಿಯಾಗಿ ಮಾಡ್ಬೋದು. ಬಟ್ ಹೇರ್ ಕಟ್ ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ನಾನು ಆದಷ್ಟು ಥಿಯರಿನ ಕೊಡೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಇದ್ರ ಮೇಲೆ ನೀವು ಚೆನ್ನಾಗಿ ತಿಳ್ಕೊಂಡು ಹೇರ್ ಕಟ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಕಡೆನೂ ಅಷ್ಟೇ ನಾನು ಗೈಡ್ಲೈನ್ನ ಫಾಲೋ ಆಗಿ ಸ್ಟ್ರೈಟ್ ಕಟ್ನ ಮಾಡ್ಕೊತೀನಿ. ನೆಕ್ಸ್ಟ್ ನೀವು ಹಿಂದೆಗಡೆ ಬಿಟ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಎಲ್ಲಿ ಕರೆಕ್ಟ್ ಮತ್ತು ಅನ್ಇವನ್ ಆಗಿರುತ್ತಲ್ವ ಆ ಶೇಪ್ನ ನೋಡಿಕೊಂಡು ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೋಬೇಕಾಗತ್ತೆ ಹಿಂದೆಗಡೆ ಬಿಟ್ಟರೆ. ಸೊ ಇವ್ರದ್ದು ಹೇರ್ ಕಟ್ ಬಂದು ತುಂಬಾ ಕಮ್ಮಿ ಕಟ್ ಮಾಡಿ ನಂಗೆ ಹೇರ್ ಲೆಂತ್ ಮೇಂಟೈನ್ ಆಗಬೇಕಂತ ಹೇಳಿದ್ದಾರೆ. ಸೊ ಹಾಗೆ ಅದು ಹೇರ್ ಲೆಂತ್ನ ನಾನು ನೀಟಾಗಿ ಮೇಂಟೈನ್ ಮಾಡಿಕೊಂಡು, ಇನ್ನು ಟ್ರಿಮ್ ಮಾಡೋದಿರ್ತಲ್ಲ, ಹೇರ್ ಸ್ವಲ್ಪ ತಿಕ್ಕಿದೆ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಇರೋ ಹೇರ್ ಹಾಗೆ ಇರುತ್ತೆ, ಮುಂದೆಗಡೆ ಇರೋದು ಮಾತ್ರ ಕಟಿಂಗ್ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ಈ ಕಡೆ ನೋಡ್ಬೋದು ಹಿಂದೆಗಡೆ ಎಲ್ಲ ಸ್ವಲ್ಪ ಹಾಗೆ ಇದೆ, ಅಂದರೆ ಮುಂದೆಗಡೆ ಎಲ್ಲ ಕಟಿಂಗ್ ಆಗಿದೆ, ಹಿಂದೆಗಡೆ ಹಾಗೆ ಇದೆ. ಅದನ್ನ ನೀಟಾಗಿ ಎತ್ಕೊಂಡು ಈ ಥರ ಕಟಿಂಗ್ ಮಾಡಿದ್ರೆ ಈ ಥರ ಶೇಪ್ ಬರುತ್ತೆ. ಸೊ ಕಟಿಂಗ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕಾದ್ರೆ ಹಿಂದೆಗಡೆ ನಾವು ಹಾಕಿರ್ತೀವಲ್ಲ, ಸೊ ಏಫ್ರಾನು ಅದು ಕೂಡ ಕಟ್ಟಾಗಿಬಿಡುತ್ತೆ. ಸೊ ಕೊನೆಗೆ ಹಿಂದೆಗಡೆ ಎಲ್ಲ ಈ ರೀತಿ ಟ್ರಿಮ್ ಮಾಡ್ಕೊಂಡ್ಮೇಲೆ ನಮಗೊಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಆ ಬೇಸ್ ನೋಡ್ಕೊಂಡು ನೀವು ಪರ್ಫೆಕ್ಟಾಗಿದೆಯಲ್ವ ಅಂತ ಮತ್ತೊಂದು ಸಲ ಚೆಕ್ ಮಾಡಿಕೊಂಡು ನಂತರ ನೀವು ಯಾವುದೇ ಶೇಪ್ನ ಮಾಡೋಗಿದ್ರೆ ನೋಡ್ಕೋಬೇಕು. ನಿಮಗೆ ಇನ್ ಕೇಸ್ ನಿಮಗೆ ಅದು ಶೇಪ್ ಗೊತ್ತಾಗ್ತಿಲ್ಲ ಅಂದರೆ ಆ ಕಡೆ ಭುಜದ ಹತ್ರ ಮತ್ತು ಈ ಕಡೆ ಭುಜದ ಹತ್ರ ಇರೋ ಹೇರ್ನ ತೊಗೊಂಡು ನೀಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಅದ್ರ ನಂತರ ಎಕ್ಸ್ಟ್ರಾಸ್ ಇದ್ದರೆ ಕಟಿಂಗ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ನ ನೋಡ್ಕೋಬೋದು. ಎರಡೂ ಸೈಡ್ ಯಾವಾಗಲೂ ಈಕ್ವಲ್ ಆಗೇ ಬರಬೇಕು. ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಬಂದರೆ ಇದಕ್ಕೆ ಮುಂಚೆ ಹೇರ್ ಕಟ್ ಆಗಿತ್ತಲ್ಲ ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ಫೆದರ್ಸ್ ಕೊಡ್ತಾ ಹೋಗೋದು. ಸೊ ಇವಾಗ ಫೆದರ್ಸ್ ಹೇಗೆ ಕೊಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಇವಾಗ ಇಯರ್ ಟು ಇಯರ್ ಪಾರ್ಟಿಷನ್ ತೆಗೆದಿರ್ತೀವಲ್ಲ ಅದು ಹಾಗೆ ಬಿಟ್ಬಿಡಬೇಕು. ಸೊ ಬ್ಯಾಕ್ ಸೈಡ್ ಇದೆಯಲ್ಲ, ಬ್ಯಾಕ್ ಸೈಡ್ ಬಂದು ನಾವು 2 ಪಾರ್ಟಿಷನ್ ಥರ ಮಾಡ್ಕೊತೀವಿ. ಸೊ 2 ಪಾರ್ಟಿಷನ್ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. 2 ಪಾರ್ಟಿಷನ್ ಗೊತ್ತಾಗಿಲ್ಲ ಅಂದರೆ ಇಯರಿಂದ ಈ ಕಡೆ ನೋಡ್ಕೊಳ್ಳಿ. ನೋಡಿ ಇವಾಗ ಸ್ಟ್ರೈಟಾಗಿ ತೊಗೊಂಡು ನೀವೊಂದು ಸ್ಟಾರ್ಟಿಂಗ್ ಇದಕ್ಕೆ ಬಂದು ಮೆಜರ್ಮೆಂಟ್ ಇಲ್ಲ, ಅದು ಹಿಂಗೆ ಅಂತ ಕೌಂಟಿಂಗ್ ಹೇಳ್ತೀನಿ ನಾನು, ನೋಡ್ಕೊಳ್ಳಿ. ಸೊ ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ನಾನು ವಾಟರ್ನ ಸ್ಪ್ರೇ ಮಾಡಿಕೊಂಡೆ. ಯಾವಾಗಲೂ ವಾಟರ್ ಇರಬೇಕು ಹೇರಲ್ಲಿ ಕಟಿಂಗ್ ಮಾಡುವಾಗ. ಸೊ ನಾನು ನೋಡಿ ಹ್ಯಾಂಗಲ್ ಕೂಡ ನಾನು ತೋರಿಸ್ತೀನಿ ಕೈ ಹೇಗೆ ಇಟ್ಕೋಬೇಕು ಅಂತ. ಆ ರೀತಿ ಇಟ್ಕೊಂಡು ನೋಡಿ ಗೈಡ್ಲೈನ್ ಫಾಲೋ ಆಗಬೇಕು. ಸೊ ಜಸ್ಟ್ ಎಕ್ಸಾಮ್ ಬಂದು ನಾನು ಬೆನ್ನಿಂದ ಸ್ವಲ್ಪ ಒಂದು ಎಕ್ಸಾಂಪಲ್ ಒಂದು 30 ಡಿಗ್ರಿ ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಹಾಗಾಗಿ ಈ ಥರ 1 ಡಿಗ್ರಿನಲ್ಲಿ ಇಟ್ಕೊಂಡು ಕಟ್ ಮಾಡಿಕೊಂಡು, ಸೊ ನೆಕ್ಸ್ಟು ಅದೇ ಆ್ಯಂಗಲಲ್ಲೇ ತೊಗೊಂಡು ಚೂರು ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು. ಸೊ ಎಕ್ಸ್ಟ್ರಾ ಕೆಳಗಡೆ ಬೀಳೋದೆಲ್ಲ ಬಿಡಲಿ, ನೋ ಪ್ರಾಬ್ಲಮ್. ಸೊ ಅದು ಕೆಳಗಡೆ ಬೀಳೋದೆಲ್ಲ ಇತ್ತಲ್ಲ ಅದೆಲ್ಲ ನಿಮಗೆ ಫೆದರ್ಸಾಗಿ ಕನ್ವರ್ಟ್ ಆಗುತ್ತೆ. ನೀವು ಕಟಿಂಗ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಈ ಕಡೆ ಎಷ್ಟು 1 2 3 4 5 ನಾನು ಲೆಕ್ಕ ಹಾಕ್ಕೊತಿದ್ದೀನಿ ನೋಡಿ. ಸೊ ಈ ರೀತಿ ಲೆಕ್ಕ ಹಾಕ್ಕೊಂಡು ನಾನು ಎಷ್ಟು ಮಾಡ್ತಿದ್ದೀನಿ ಮತ್ತು ಒಂದೊಂದು ಹ್ಯಾಂಡ್ನು ಎಲ್ಲೆಲ್ಲಿಗೆ ನಾನು ಇಟ್ಕೊತಿದ್ದೀನಲ್ವ ಅದೇ ರೀತಿ ಇನ್ನೊಂದು ಸೆಕ್ಷನ್ ತೊಗೊತೀನಲ್ಲ ನೋಡಿ, ಇದೆಲ್ಲ ಫೆದರ್ಸೆ. ಇನ್ನೊಂದು ಸೆಕ್ಷನ್ ತೊಗೋತೀನಲ್ವ ಅದು ಕೂಡ ಇದೇ ರೀತಿಯಲ್ಲೇ ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಫೆದರ್ಸ್ ಎಲ್ಲ ನೀಟಾಗಿ ಬರುತ್ತೆ. ಸ್ವಲ್ಪನೇ ಕನ್ಫ್ಯೂಸ್ ಆಗುತ್ತೆ. ನಾನು ಇಲ್ಲಿ ನಿಧಾನಕ್ಕೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಬೋದು ಹೇಗೆ ಕಟ್ ಮಾಡೋದಂತ. ಸೊ ನೀವು ಯಾವಾಗಲೂ ಸೆಕ್ಷನ್ನ ತೊಗೊತಿರಲ್ವ ಅದು ಯಾವಾಗಲೂ ನಿಮ್ಮ ಕೈ ಎಷ್ಟು ಹಿಡಿಯುತ್ತಲ್ವ, ನಿಮ್ಮ ಕೈಲಿ ಎಷ್ಟು ಹೋಲ್ಡ್ ಮಾಡೋಕ್ಕಾಗುತ್ತಲ್ವ ಅಷ್ಟು ಮಾತ್ರನೇ ತೊಗೋಬೇಕು. ತುಂಬಾ ತೊಗೊಂಡು ನೀವು ಕಟ್ ಮಾಡೋಕ್ಕೋರೆ ಲೈಕ್ ಬೇಗ ಆಗುತ್ತೆ ಅಂತ. ಸೊ ಈ ಕಡೆ ಕಿವಿಯಿಂದ ಆ ಕಡೆ ಕಿವಿಗೆ ಸೆಕ್ಷನ್ನು ಸೊ ತಿಕ್ಕಿದ್ರೆ 5 ಬರುತ್ತೆ, ತಿನ್ನಿದ್ರೆ 4 ಸ್ಟೆಪ್ಸ್ ಬರುತ್ತೆ. ಸೊ ಡಿಪೆಂಡ್ಸ್ ಬಂದು ಹೇರ್ ತಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾನು ಫೆದರ್ ಕಟ್ ಇವರಿಗೆ ತುಂಬಾ ಸೂಟ್ ಆಗುತ್ತೆ ಅಂತಲ್ಲ, ಇವ್ರಿಗೆ ಆ್ಯಕ್ಚುಲಿ ಫೆದರ್ ಕಟ್ ಇಷ್ಟ ನನಗೆ. ಸೊ ಸ್ಟ್ರೈಟ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಫೆದರ್ ಕಟ್ನ ಚೂಸ್ ಮಾಡಿದ್ದೀನಿ. ಸೊ ನೀವು ಲೈಕ್ ಸ್ವಲ್ಪ ಸೆಮಿ ಕರ್ಲ್ ಇರುತ್ತಲ್ಲ ಅಂಥವ್ರಿಗೆ ಸೂಟ್ ಆಗುತ್ತೆ, ನೀವು ಸಜೆಷನ್ ಮಾಡ್ಬೋದು. ಸೊ ನನಗೆ ನೆಕ್ಸ್ಟ್ ಇವಾಗ ನೋಡಿ ಆ ಸೆಕ್ಷನ್ ನಾನು ಎಲ್ಲೆಲ್ಲಿಗೆ ಇಟ್ಕೊಂಡು ಕಟ್ ಮಾಡಿದ್ದೆ ಅಲ್ವಾ, ಸೊ ಈ ಸೆಕ್ಷನ್ಗೂ ಕೂಡ ನಾನು ಅಲ್ಲೇ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ಸೊ ಅಂದರೆ ಸೇಮು ಈ ಕಡೆ ಸೆಕ್ಷನಲ್ಲಿ ಎಷ್ಟು 1 2 3 4 5 ತೊಗೊಂಡಿದ್ದೀನಿ. ಸೊ ಅದೇ ರೀತಿ ಕೂಡ ಈ ಕಡೆನೂ ಅಷ್ಟೇ ಸೆಕ್ಷನ್ನ ತೊಗೋಬೇಕಾಗುತ್ತೆ. ನೀವು ಈ ಕಡೆ ಬಂದು 4 ತೊಗೊಳ್ಳೋದು ಅಥವಾ ಮತ್ತೊಂದು ಸೆಕ್ಷನಲ್ಲಿ ಬಂದು 5 ತೊಗೊಳ್ಳೋದು ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಲೈಕ್ ಫೆದರು ಸರಿಯಾಗಿ ಕಾಣೋದಿಲ್ಲ ಕೊನೆಗೆ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಈ ಕಡೆ ಎಷ್ಟು ಕೌಂಟಿಂಗ್ ಮಾಡಿರ್ತೀರ ಮತ್ತು ಎಷ್ಟು ಹೇರ್ನ ಕಟ್ ಮಾಡಿರ್ತೀರಲ್ವ ಪಕ್ಕದ ಸೆಕ್ಷನ್ ತೊಗೊಂಡಾಗಲೂ ನೀವು ಅಷ್ಟೇ ಹೇರ್ನ ಕಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಮಾತ್ರ ನಿಮಗೆ ನೀಟಾಗಿ ಫೆದರ್ ಕಟ್ ಅನ್ನೋದು ಬರುತ್ತೆ.
ಸೊ ಇವಾಗ ಎಲ್ಲ ಹೇರ್ನು ಬ್ಯಾಕ್ ಸೈಡ್ ಬಿಟ್ಟು ಈ ರೀತಿ ಹೋಲ್ಡ್ ಮಾಡಿದ್ರೆ ನಿಮಗೆ ಫೆದರ್ ಕಾಣ್ತಾ ಹೋಗುತ್ತೆ. ಲೈಕ್ ಇವಾಗ ನಾನು ಯಾವ ರೀತಿ ಸೆಕ್ಷನ್ಗಳನ್ನ ತೋರಿಸಿದ್ದೀನಲ್ವ ಅದೇ ರೀತಿ ಮಾಡಿದ್ರೆ ನಿಮಗೆ ಈ ಥರ ಲುಕ್ ಫೈನಲ್ ಆಗಿ ಬರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇಯರ್ ಟು ಇಯರ್ ಪಾರ್ಟಿಷನ್ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಇವಾಗ ನಾನು ಕಸ್ಟಮರ್ ಹಿಂದೆಗಡೆಯಿಂದ ನಿಂತ್ಕೊಂಡು ಲೆಫ್ಟ್ ಸೈಡ್ನ ನಾನು ಕಟ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಬಂದು ನನಗೆ ಕೆಳಗಡೆ ಗೈಡ್ಲೈನ್ ಇರುತ್ತೆ, ಮೇಲ್ಗಡೆ ಇರಲ್ಲ, ಕೆಳಗಡೆ ಗೈಡ್ಲೈನ್ ಇರುತ್ತೆ. ಸೊ ಅದನ್ನು ನಾನು ಫಾಲೋ ಆಗ್ತಿದ್ದೀನಿ. ಸೊ ನಿಮ್ಗೆ ಇನ್ ಕೇಸ್ ಗೊತ್ತಾಗ್ತಿಲ್ಲ ಆ ಥರ ಮಾಡೋಕ್ಕೆ ಅಂದರೆ ನಾನು ಈಸಿ ಮೆಥಡ್ ಕೂಡ ತೋರಿಸ್ಕೊಡ್ತೀನಿ. ಇವಾಗ ನಾನು ಹೇಳ್ದಂಗೆ ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ನ ಮಾಡಬೇಕಿದ್ರೆ ನಿಮಗೆ ಕೆಳಗಡೆನೇ ಗೈಡ್ಲೈನ್ ಇದೆ ಅಂತ ಹೇಳೋದ್ನಲ್ವ, ಅದನ್ನು ಫಾಲೋ ಆಗಬೇಕು. ಇನ್ನು ರೈಟ್ ಸೈಡ್ ಮಾಡೋದಾಯ್ತಂದರೆ ನಿಮ್ಗೆ ನೋಡಿ ಈ ಲಾಸ್ಟ್ ಬೆರಳಿಂದ ಶುರುವಾಗುತ್ತಲ್ಲ ಅದು ನಿಮ್ಮ ಗೈಡ್ಲೈನ್ ಆಗುತ್ತೆ. ಹಿಂದೆಗಡೆಯಿಂದ ಸ್ವಲ್ಪ ಗೈಡ್ಲೈನ್ಗೆ ತೊಗೊಂಡು ನೋಡಿಲಿ ಅದ್ರ ಈಕ್ವಲಾಗೆ ಕಟ್ ಮಾಡಬೇಕು. ನಿಮಗೆ ಮೇಲೆ ಇರೋ ಕೂದಲು ಉದ್ದ ಕಾಣಿಸ್ತಿರಲ್ಲ ಅದನ್ನು ಕೆಳಗಡೆ ಇರೋ ಕೂದಲಿಗೆ ಈಕ್ವಲಾಗಿ ಮಾಡ್ಕೊಬೇಕು. ಸೊ ಇದಾಗಿ ಹೇಳಬೇಕಂದ್ರೆ ನಿಮಗೆ ಹೆಂಗೆ ಕಾಣುತ್ತೆ ಅಂದರೆ ವಿ ಶೇಪಲ್ಲಿ ಕಾಣುತ್ತೆ. ಈ ಕಡೆ ಫೇಸು ಮತ್ತು ಆ ಕಡೆ ಫೇಸು ತೊಗೊಂಡ್ರೆ ನಿಮಗೆ ವಿ ಶೇಪಲ್ಲಿ ಬರಬೇಕು. ಹಾಗಾಗಿ ಇದು ಆ ಥರ ಬರುತ್ತೆ ನೋಡಿ. ಈಗ ನೋಡ್ಬೋದು ವಿ ಶೇಪ್ ಥರ ಕಾಣಿಸ್ತಿದೆ. ನಿಮಗೆ ಈ ಕಡೆ ಆ ಕಡೆ ಒಂದೇ ಸಲ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಈ ಕಡೆ ಮತ್ತು ಆ ಕಡೆ ಎರಡೂ ಸೈಡ್ನು ಈಕ್ವಲ್ ಆಗಿ ತೊಗೊಂಡು ಕಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಲಾಸ್ಟಲ್ಲಿ ಫೈನಲ್ ಹೇರ್ ಕಟ್ಟಿಂಗ್ ಲುಕ್ಸ್ ಈಗ ಬರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಒಂದು ಸಲ ಇಲ್ಲ ಅಂದರೆ 2 ಸಲ ನಿಧಾನಕ್ಕೆ ನೋಡಿಕೊಂಡು ವೀಡಿಯೋಸ್ನ ನೀಟಾಗಿ ಅರ್ಥ ಮಾಡಿಕೊಂಡು ಯಾರಾದರೂ ಹೇರ್ ಕಟ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.